ಬಿಸಿ ಬಿಸಿ ಮುದ್ದೆ, ಹಸಿ ಖಾರ, ಹಸಿ ಕಾಯಿ ಉಪ್ಸಾರು. ಹಲೋ, ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ಮನೇಲಿ ತೊಗರಿಕಾಯಿ ಉಪ್ಸಾರು ಮಾಡ್ತಾಯಿದ್ದೀವಿ. ಬನ್ನಿ ನೋಡೋಣ ಹೆಂಗೆ ಮಾಡೋದು ಅಂತ. ಸೊ ಯೂಶಲಿ ಹಸಿಕಾಯಿಗಳು ನವಂಬರ್, ಡಿಸೆಂಬರ್, ಜಾನ್ವರಿ ಟೈಮಲ್ಲಿ ಬರುತ್ತೆ. ಬೆಸ್ಟ್ ಹಸಿಕಾಯಿ ತಿನ್ಬೇಕಂದ್ರೆ ಡಿಸೆಂಬರಲ್ಲಿ ಒಳ್ಳೆ ಹಸಿಕಾಯಿಗಳು ಸಿಗುತ್ತೆ. ಹಸಿಕಾಯಿ ಅಂದರೆ ಇವಾಗ ನಾವು ಯೂಶಲಿ ಒಣಗಿದ ಬೇಳೆಗಳು, ಕಾಳುಗಳು ಯೂಸ್ ಮಾಡ್ತೀವಲ್ಲ ಉಪ್ಸಾರಿಗೆ. ಹಸಿಕಾಯಿ ಅಂದರೆ ಈ ಥರ ನಾವು ಫ್ರೆಶ್ ಹಸಿಕಾಯಿ ಏನಿರುತ್ತೆ ಅದು. ಆ್ಯಂಡ್ ನಮ್ಮನೇಲಿ ಯಾವಾಗಲೂ ಹಸಿಕಾಯಿಗೆ ಹಸಿ ಖಾರನೇ ಮಾಡ್ತೀವಿ. ಹಸಿ ಖಾರ ಅಂದರೆ ಯೂಶಲಿ ಉಪ್ಸಾರನ್ನ ಒಣಗಿದ ಮೆಣಸಿನ್ಕಾಯಿ ಯೂಸ್ ಮಾಡಿ ಒಣಮೆಣ್ಸಿನ್ಕಾಯಿ ಖಾರ ಅಂತ ಮಾಡ್ತೀವಿ. ಯೂಶಲಿ ರೆಡ್ ಕಲರ್ ಏನಿರುತ್ತೆ ಅದು ಒಣಮೆಣ್ಸಿನ್ಕಾಯಿ ಖಾರ. ಹಸಿಕಾಯಿಗೆ ಹಸಿರು ಮೆಣಸಿನ್ಕಾಯಿ ಹಾಕಿ ಮಾಡೋ ಖಾರನೇ ಹಸಿ ಖಾರ ಅಂತ ನಮ್ಮ ಮನೇಲಿ ಕರೆಯೋದು. ಹಸಿಕಾಯಿಗೆ ಹಸಿ ಖಾರ, ಇದೇ ಬೆಸ್ಟ್ ಕಾಂಬಿನೇಷನ್ ಯಾವಾಗಲೂ. ಸೊ ಕಾಯಿ ಹೆಂಗೆ ಚೂಸ್ ಮಾಡಬೇಕಂದ್ರೆ ತುಂಬ ಎಳೆಯೋದು ಇರಬಾರ್ದು, ತುಂಬ ಬಲ್ತು ಇರಬಾರ್ದು. ಒಂಥರ ಆಲ್ಮೋಸ್ಟ್ ಮಿಕ್ಸ್ ಅಂದ್ಕೊಳ್ಳಿ. ಒಂದಷ್ಟು ಫುಲ್ ಗ್ರೀನಾಗೆ ಸಣ್ಣದಾಗಿರಬೇಕು, ಇನ್ನೊಂದಷ್ಟು ಒಂದು ಸ್ವಲ್ಪ ಪೇಲ್ ಈ ಕಲರ್ ಬಂದಿದ್ರೆ ಬೆಸ್ಟ್ ರುಚಿ ಇರುತ್ತೆ. ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವತ್ತು ನಮ್ಮ ಮನೆ ಹತ್ರ ತೊಗರಿಕಾಯಿ ಬಂದಿತ್ತು. ತೊಗರಿಕಾಯಿ ಯಾವತ್ತೇ ಬಂದರೂ ಈ ಸೀಸನಲ್ಲಿ ನಮ್ಮ ಮನೇಲಿ ಮಾಡೋದೇ ಫಸ್ಟು ತೊಗರಿಕಾಯಿ ಉಪ್ಸಾರು, ಹಸಿ ಖಾರ. ಸೊ ಈಗ ಆಲ್ರೆಡಿ ನಮ್ಮ ಅಮ್ಮ ಅಜ್ಜಿ ಸೇರ್ಕೊಂಡು ಎಷ್ಟೊಂದು ಬಿಡಿಸಿಟ್ಟಿದ್ರು. ನಾನಿವಾಗ ಇನ್ನೊಂದು ಎಷ್ಟಿದೆ ಇದನ್ನು ಬಿಡಿಸ್ಬಿಟ್ಟು ಉಪ್ಸಾರು ಖಾರ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ನೋಡಿ, ತೊಗರಿಕಾಯಿ ಎಲ್ಲ ಬಿಡಿಸ್ಕೊಂಡು ಬಂದ್ವಿ. ಇವಾಗ ಇದನ್ನು ಒಂದು ಸ್ವಲ್ಪ ವಾಶ್ ಮಾಡೋಣ. ವಾಶ್ ಮಾಡೋದೇನು ಬೇಡ, ಆದರೂ ಒಂದು ರೌಂಡ್ ಸುಮ್ಮನೆ ಇರಲಿ ಅಂತ. ಸೊ ಹಿಂಗೆ ಒಂದು ರೌಂಡ್ ಸುಮ್ಮನೆ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿಕೊಂಡು ಇದನ್ನು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ಉಪ್ಪು, ಇದನ್ನು ಒಂದು 3 ವಿಷಲ್ ಕೂಗಿಸ್ಕೊಳ್ಳೋಣ. ಇದು ಬೇಯೋಷ್ಟರಲ್ಲಿ ಉಪ್ಸಾರು ಖಾರ ಹೆಂಗೆ ಮಾಡೋದು ನೋಡೋಣ ಬನ್ನಿ. ಸೊ ನೋಡಿ, ಇವಾಗ ಐಟಮ್ಸ್ ಎಲ್ಲ ತೊಗೊಂಡಿದ್ದೀವಿ. ಒಂದು 8ರಿಂದ 9 ಮೆಣಸಿನ್ಕಾಯಿ, 2 ಗೆಡ್ಡೆ ಬೆಳ್ಳುಳ್ಳಿ, 1 ಸ್ಪೂನ್ ಮೆಣಸು, 1 ಸ್ಪೂನ್ ಜೀರಿಗೆ, ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿರೋದು, ಒಂದು ಸ್ವಲ್ಪ ಕಾಯಿ. ಇವಾಗ ಹಸಿರು ಮೆಣಸಿನ್ಕಾಯಿನ ಹುರ್ಕೊಳ್ಳೋಣ ಫಸ್ಟು. ಯೂಶಲಿ ಒಣಮೆಣ್ಸಿನ್ಕಾಯಿ ಖಾರ ಮಾಡುವಾಗಲೂ ಇದೇ ಥರ ಹುರ್ಕೊತೀವಿ ಫಸ್ಟೇ. ಹಸಿರು ಮೆಣಸಿನ್ಕಾಯಿನೂ ಇದೇ ಥರ ಚೆನ್ನಾಗಿ ಕೆಂಪು ಹುರ್ಕೊಳ್ಳಿ. ಸೊ ಹಸಿರು ಮೆಣಸಿನ್ಕಾಯಿ ಚೆನ್ನಾಗಿ ಕೆಂಪು ಹುರ್ಕೊಂಡಿದ್ದೀವಿ. ಇವಾಗ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಹುರಿದಿರೋ ಹಸಿರು ಮೆಣಸಿನ್ಕಾಯಿ, 1-2 ಗೆಡ್ಡೆ ಬೆಳ್ಳುಳ್ಳಿ, ಇದೆಲ್ಲ ಏನೂ ಹುರಿಯೋಷ್ಟಿಲ್ಲ. 1 ಸ್ಪೂನ್ ಮೆಣಸು, 1 ಸ್ಪೂನ್ ಜೀರಿಗೆ, ಆಮೇಲೆ ಹುಣಸೆಹಣ್ಣು. ಇದಕ್ಕೆ 1 ಸ್ಪೂನ್ ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀವಿ. ಹಸಿ ಖಾರಕ್ಕೆ ಮಾತ್ರ ನಾವು ತೆಂಗಿನ ತುರಿ ಹಾಕೋದು, ಬಿಕಾಸ್ ಇದು 1-2 ದಿನ ಅಷ್ಟೇ ಇಡ್ತೀವಿ. ಅದಕ್ಕೆ 1 ಸ್ಪೂನ್ ಅಷ್ಟು ಹಸಿ ತೆಂಗಿನಕಾಯಿ ತುರಿ, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಆವಾಗಲೇ ಕಾಳು ಬೇಯಿಸ್ಕೊಂಡಿದ್ದೀವಲ್ಲ ಅದನ್ನು 1 ಸ್ಪೂನ್ ಹಾಕ್ಕೊಳ್ಳಿ. ಸುಮ್ಮನೆ ತಿಕ್ನೆಸ್ ಬರಲಿ ಅಂತ ಹಾಕ್ತೀವಿ. ಆ್ಯಂಡ್ ಆಲ್ಸೋ ಅಫ್ಕೋರ್ಸ್ ರುಚಿ ಇರುತ್ತೆ. ಕಾಳು ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸೊ ಇದಿಷ್ಟು ಒಂದು 4-5 ಜನಕ್ಕೆ 2 ದಿನಕ್ಕಾಗಷ್ಟು ಮಾಡ್ಕೊತಿದ್ದೀವಿ. ನಾವು ಹಸಿ ಖಾರ ಯೂಶಲಿ ಕಡಿಮೆ ಮಾಡ್ತೀವಿ, ಯಾಕಂದರೆ ಹಸಿಕಾಯಿ ಮತ್ತು ಕಾಳು ಎಲ್ಲ ಹಾಕಿರೋದ್ರಿಂದ ಜಾಸ್ತಿ ದಿನ ಸ್ಟೋರ್ ಮಾಡ್ಕೊಳಕ್ಕಾಗಲ್ಲ. ಇದನ್ನು ಒಂದು 2 ಡೇಸ್ 2 to 3 ಡೇಸ್ ಇಟ್ಕೋಬೋದು. ಫ್ರಿಜ್ಜಲ್ಲಿ ಅಂದರೆ ಒಂದು 4-5 ಡೇಸ್ ಇಟ್ಕೋಬೋದು. ಸೊ ಕಡಿಮೆ ಕ್ವಾಂಟಿಟಿ ಮಾಡ್ಕೊತೀವಿ ಹಸಿ ಖಾರನ. ಇದಿಷ್ಟನ್ನು ನುಣ್ಣಗೆ ರುಬ್ಕೊಳ್ಳೋಣ. ಸೊ ನೋಡಿ, ಉಪ್ಸಾರು ಖಾರ ರೆಡಿ ಆಯಿತು. ಹಸಿ ಖಾರ ಇದನ್ನು ಮುದ್ದೆ ಜೊತೆ ಒಳ್ಳೆ ಬ್ಯಾಟಿಂಗ್ ಮಾಡೋಣ ಬನ್ನಿ. ಮುದ್ದೆ ರೆಡಿ ಆಗ್ತಾ ಇದೆ.
ಮುದ್ದೆ ಮಾಡೋಣ. ಮುದ್ದೆ ರೆಡಿ. ಸೊ ಮುದ್ದೆ ರೆಡಿ ಆಯಿತು. ಅಕ್ಕಮ್ಮ ಮುದ್ದೆ. ಬೇಯಿಸಿರೋ ಕಾಳು, ಅದ್ರದ್ದು ಕಟ್ಟು. ಆಮೇಲೆ ನೋಡಿ, ಇದು ಮಂಡ್ಯದಿಂದ ತಂದಿದ್ವಿ ಬೆಣ್ಣೆ. ಮಂಡ್ಯ ಬೆಣ್ಣೆನೇ ಬೆಸ್ಟ್ ಇದಕ್ಕೆ. ಆಮೇಲೆ ರೆಡಿಯಾಗಿರೋ ಉಪ್ಸಾರು ಖಾರ. ಹೇಗೆ ನಮ್ಮ ಉಪ್ಸಾರು? ಬಿಸಿ ಬಿಸಿ ಮುದ್ದೆ ಉಪ್ಸಾರು. ನಾವು ಬ್ಯಾಟಿಂಗ್ ಮಾಡ್ತೀವಿ. ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋಲಿ ಸಿಗುವ. ಬಾಯ್.